ಏನೋ ಹಾಗೆ ನೋಡ್ತಿದ್ಯಾ? ಅಜ್ಜಿ ಗಂಟೆ ಗಾಳಿಲಿ ತೇಲ್ತಾ ಇತ್ತು. ಗಂಟೆ ಗಾಳಿಲಲ್ಲಿ ತೇಲ್ತಿತ್ತ? ಏನು ಹೇಳ್ತಿದ್ಯಾ ನೀನು? ಅಜ್ಜಿ ಗಂಟೆ ನಿಜವಾಗ್ಲೂ ಗಾಳಿಲಿ ತೇಲ್ತಾ ಇತ್ತು. ನಾನೇ ನೋಡ್ದೆ ಅಜ್ಜಿ. ಏ ಚಿಂಟು, ಸಾಕು ಸುಮ್ಮನಿರೋ. ನಿಮ್ಮಮ್ಮಗಿಂತ ನೀನೇ ಚೆನ್ನಾಗಿ ಕತೆ ಕಟ್ತೀಯ. ಸ್ಕೂಲಲ್ಲಿ ಇದನ್ನೇ ನಾ ಹೇಳ್ಕೊಡೋದು. ಕೇಳಿವನ ಸ್ಕೂಲಲ್ಲಿ ತಡ್ಲೆ ಮಾಡಿ ಎಲ್ಲಾರ್ಗೂ ಹಂಚ್ತಾನೆ ಅನ್ಸುತ್ತೆ. ಇಲ್ಲ, ನನ್ನ ಕತೆ ಹೇಳ್ತಾ ಇಲ್ಲ. ನಿಜವಾಗ್ಲೂ ಗಂಟೆ ಗಾಳಿಲಿ ತೇಲ್ತಾ ಇತ್ತು. ನೀನು ಹೇಳೋದನ್ನ ನಿಮ್ಮಮ್ಮ ನಿಮ್ಮ ಅಜ್ಜಿ ನಂಬೋದು. ಗಂಟೆ ಗಾಳಿಲಿ ತೇಲಾಡ್ತಿತ್ತು ಅಂತ ಹೇಳಿದ್ರೆ ಅದನ್ನ ನಂಬೋಕೆ ನಮ್ಗೇನು ಹುಚ್ಚಿಡ್ದಿದ್ಯಾ? 3 ಹೊತ್ತು ನೀನು ಕಾರ್ಟೂನ್ ನೋಡಿ ನೋಡಿ ನಿಂಗೇನೋ ಆಗಿದೆ. ಏ ನಿತ್ಯ, ಯಾಕೆ ಹಾಗೆಲ್ಲ ಮಾತಾಡ್ತೀಯ ಅವ್ರ ಬಗ್ಗೆ? ಇನ್ನೊಂದ್ಸರಿ ಹಾಗೆಲ್ಲ ಮಾತಾಡಿದ್ರು ನೋಡು. ಅಜ್ಜಿ ನಾನು ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ. ಇವ್ರಿಗೆ ಬುದ್ಧಿ ಇಲ್ಲ ಅಷ್ಟೇ. ಕಂದಮ್ಮ, ಇವುಗಳಿಗೆ ಬುದ್ಧಿನೇ ಇಲ್ಲ. ನೀನು ಮಾತನ್ನ ನಾನು ನಂಬ್ತೀನಿ ಚಿನ್ನು. ಹೋಗು, ಹೋಗಿ ನಿಮ್ಮ ಅಮ್ಮನ ಕರ್ಕೊಂಡು ಬಾ. ಹೋಗು. ಅಕ್ಕ, ಎಲ್ಲ ಕೆಲಸ ನೀವೇ ಮಾಡ್ತೀರಾ, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಪರವಾಗಿಲ್ಲ, ಇದೆಲ್ಲ ಏನು ಮಹಾ ದೊಡ್ಡ ಕೆಲಸನಾ? ನಾನೇ ಮಾಡ್ಕೋತೀನಿ. ಪಾಪ ಅಮ್ಮಂಗೆ ಯಾರು ಹೆಲ್ಪ್ ಮಾಡೋಂಗಿಲ್ಲ. ನಾನು ಹೆಲ್ಪ್ ಮಾಡಿದ್ರೆ ನನ್ನ ಎಲ್ಲರೂ ಭೂತ ಅಂತ ತಿಳ್ಕೊಂತಾರೆ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.